ನಮ್ಮ ಚನ್ನಗಿರಿಯಿಂದ ಅಜ್ಜಂಪುರ ಹೋಗೋ ರೋಡಲ್ಲಿ ಸುಮಾರು 25 ಕಿಲೋಮೀಟರ್ ದೂರ ಬಂದ್ರೆ ಮಚಣಿಕೆರೆ ಅಂತ ಒಂದು ಚಿಕ್ಕ ಹಳ್ಳಿ ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟರ್ ತೋಟದ ರೋಡಲ್ಲಿ ಬಂದ್ರೆ ಪ್ರಸಿದ್ಧವಾದ ಶ್ರೀ ಪದ್ಮಗಿರಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ನೋಡಕ್ಕೆ ಚಿಕ್ಕದಾದ್ರೂ ತುಂಬಾನೇ ಪವರ್ಫುಲ್ ಆದಂತ ದೇವಸ್ಥಾನ. ಈ ಬೃಹತ್ತಾದಂತ ಹುಣಸೆಹಣ್ಣು ಮರ ದೇವಸ್ಥಾನ ಸುತ್ತಲೂ ಕೂಡ ಆವರಿಸಿದೆ. ಯಾರು ಕೂಡ ಈ ಹುಣಸೆಹಣ್ಣು ಮರನ ಕೀಳೋದಾಗ್ಲಿ ಮುಟ್ಟೋದಾಗ್ಲಿ ಮಾಡೋಗಿಲ್ಲ. ಯಾಕಂದ್ರೆ ತಾಯಿ ಚೌಡೇಶ್ವರಿ ಈ ಹುಣಸೆಹಣ್ಣು ಮರದಲ್ಲಿ ಇರೋದು. ಬಂದಂತ ಭಕ್ತಾದಿಗಳು ತಮ್ಮಲ್ಲಿದ್ದ ಸಮಸ್ಯೆಗಳ ಬಗ್ಗೆ ಅರಿಕೆನ ಕಟ್ಕೋತಾರೆ. ಅವರ ಸಮಸ್ಯೆಗಳು ನಿವಾರಣೆ ಆದ ನಂತರ ತಾಯಿ ಚೌಡೇಶ್ವರಿ ಬಳಿ ಬಂದು ಮೊಸರು ಬುತ್ತಿ, ಕೋಳಿ ಅಥವಾ ಕುರಿ ಮುಖಾಂತರ ತಾವು ಮಾಡಿಕೊಂಡ ಅರಿಕೆಯನ್ನ ತೀರಿಸ್ತಾರೆ. ಮಂಗಳವಾರ ಮತ್ತೆ ಶುಕ್ರವಾರ ಅಮ್ಮನವರಿಗೆ ವಿಶೇಷ ಪೂಜೆ ಪುನಸ್ಕಾರ ಇರುತ್ತೆ. ಅವತ್ತಿನ ದಿನನೇ ಅರ್ಕೆ ಕಡ್ಕೊಳ್ಳಕ್ಕೆ, ಅರ್ಕೆನ ತೀರ್ಸೋದಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಆವರಿಸಿರ್ತಾರೆ. ಮಂಗಳವಾರ ಮತ್ತೆ ಶುಕ್ರವಾರ ಮಧ್ಯಾಹ್ನ 3 ಗಂಟೆ ನಂತರ ಅಮ್ಮನವರ ಬಳಿ ಅಪ್ಪಣೆ ಕೂಡ ಕೇಳಿಸಬಹುದು. ದೇವಸ್ಥಾನ ಸುತ್ತಮುತ್ತಲು ಅಡಿಕೆ ತೋಟ ಆವರಿಸಿದೆ. ಮರದ ಕೆಳಗೆ ಅಥವಾ ದೇವಸ್ಥಾನದ ಶೆಡ್ ಅಲ್ಲಿ ಅಡಿಗೆ ಮಾಡಿ ಊಟ ಮಾಡಕ್ಕೆ ಅವಕಾಶ ಇರುತ್ತೆ. ಬಂದಂತ ಭಕ್ತಾದಿಗಳು ಊಟ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೊರಡ್ತಾರೆ. ಹೊರಡೋ ಸಮಯದಲ್ಲಿ ಕೆಲವರು ಈ ತರ ಹಸಿರು ಗಿಡಕ್ಕೆ ಪೂಜೆ ಮಾಡಿ ಹೊರಡ್ತಾರೆ. ಅದು ಯಾಕೆ ಅಂತ ನಿಮಗೆ ಗೊತ್ತಿದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ.